ನಮಸ್ಕಾರ ಎಲ್ರಿಗೂ ಸ್ವಾಗತ ನಮ್ಮ ತರೋಟಿ ಸ್ಟಾಕ್ ಟ್ರೈನರ್ಸ್ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಇವತ್ತಿನ ದಿವಸ ನಾವು ಮಾರ್ಕೆಟಲ್ಲಿ ಯಾವ ರೀತಿಯಾದಂಥ ಒಂದು ಟ್ರೇಡನ್ನು ಮಾಡ್ತೀವಿ ಹಾಗೂ ಇವತ್ತಿನ ದಿವಸ ನಾವು ಇಂಟ್ರಾಡೇಗೆ ಯಾವ ಒಂದು ಮೆಥಡನ್ನು ಮಾಡ್ತೀವಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ. ಈ ಮೆಥಡ್ ಏನಿದೆ ತುಂಬಾ ಒಂದು ಎಫೆಕ್ಟಿವ್ ಆದಂತಹ ಮೆಥಡ್ ಇದು ತುಂಬಾ ಎಫೆಕ್ಟಿವ್ ಆದಂತಹ ಒಂದು ಮೆಥಡ್. ಸೊ ಈ ಮೆಥಡಲ್ಲಿ ನಾವು ಸುಮಾರು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ಗಳನ್ನು ಕಲಿತೀವಿ. ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿದ್ರೆ ಅರ್ಧಂಬರ್ಧ ನಾಲೆಡ್ಜ್ ತಿಳ್ಕೊಳ್ಳೋದಕ್ಕೆ ನೀವೇ ಹೊಣೆಗಾರರು. ರೈಟ್? ಓಕೆ, ಬನ್ನಿ ಹಾಗಾದ್ರೆ ತಡ ಮಾಡ್ದಲೆ ಸ್ಕ್ರೀನ್ನ ಶೇರ್ ಮಾಡೋಣ. ಸೊ ಇಲ್ಲಿ ನಾವು ಯೂಸ್ ಮಾಡುವಂತಹ ಟೈಮ್ ಫ್ರೇಮ್ ಯಾವುದು? 5 ಮಿನಿಟ್ಸ್, 15 ಮಿನಿಟ್ಸ್, ಎರಡು ಒಂದು ಟೈಮ್ ಫ್ರೇಮ್ ಅನ್ನು ನಾವು ಉಪಯೋಗಿಸಬಹುದು. ಯಾವ್ದಾದ್ರು ಒಂದು 5 ನಿಮಿಷ, ಇನ್ನೊಂದು 15 ನಿಮಿಷದ ಟೈಮ್ ಫ್ರೇಮ್ ಅನ್ನು ನಾವಿಲ್ಲಿ ಬಳಸುವಂತಹದ್ದು. ಓಕೆ, ಯಾವ ರೀತಿಯಾಗಿ ನಾವು ಇದನ್ನು ನೋಡ್ತೀವಿ ಅಂತ ಹೇಳಿದ್ರೆ, ಇದರಲ್ಲಿ ಮೊಟ್ಟ ಮೊದಲನೆಯದಾಗಿ ನೆನ್ನೆಯ 3 ಕಾಲರ ಕ್ಯಾಂಡಲ್ 15 ನಿಮಿಷಕ್ಕೆ ನಾವು ಟ್ರೇಡ್ ಅನ್ನು ನೋಡ್ತಾ ಇದೀವಿ ಅಂತ ಹೇಳಿದ್ರೆ, ನೆನ್ನೆಯ 3 ಕಾಲರ ಕ್ಯಾಂಡಲಿನ ಹೈ ಮತ್ತೆ ಲೋನ ನಾವು ಮಾರ್ಕ್ ಮಾಡ್ಕೊಂತೀವಿ. ಏನ್ ಮಾಡ್ತೀವಿ? ಹೈ ಮತ್ತೆ ಲೋನ ನಾವಿಲ್ಲಿ ಮಾರ್ಕ್ ಮಾಡ್ಕೊಂತೀವಿ. ಇದು ಯಾವುದೇ ಕಲರ್ದು ಆಗಿರಬಹುದು, ರೆಡ್ ಆದ್ರೂ ಆಗಿರ್ಲಿ, ಗ್ರೀನ್ ಆದ್ರೂ ಆಗಿರ್ಲಿ, ಅದು ಡೋಜಿನ್ ಆದ್ರೂ ಆಗಿರ್ಲಿ, ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಆದ್ರೂ ಆಗಿರ್ಲಿ, ಯಾವುದೇ ಒಂದು ಕ್ಯಾಂಡಲ್ ಆದರೂ ಏನ್ ಮಾಡ್ತೀವಿ ನಾವಿಲ್ಲಿ? ಈ ಒಂದು ಕ್ಯಾಂಡಲಿನ ಹೈ ಮತ್ತೆ ಲೋನ ಮಾರ್ಕ್ ಮಾಡ್ಕೊಂತೀವಿ. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಒಂದು ಕ್ಯಾಂಡಲಿನ ನೆಕ್ಸ್ಟ್ ಡೇ ಮಾರ್ಕೆಟ್ ಓಪನ್ ಆಗತ್ತಲ್ಲ, ನೆಕ್ಸ್ಟ್ ಡೇ ಮಾರ್ಕೆಟ್ ಓಪನ್ ಆದಾಗ ಒಂದು ವೇಳೆ ಇದೇ ಒಂದು ಗ್ಯಾಪಿನ ಮಧ್ಯದಲ್ಲಿ ಓಪನ್ ಆದರೆ ಇದ್ರ ಬ್ರೇಕ್ಔಟ್ ಆಗೋವರೆಗೂ ನಾವು ಏನನ್ನೂ ಮಾಡುವುದಿಲ್ಲ. ಅಂದ್ರೆ ಏನಾಗತ್ತೆ? ಇದು ನನಗೆ ಒಂದು ನೋ ಟ್ರೇಡಿಂಗ್ ಝೋನ್ ಆಗತ್ತೆ. ಇದೇನಾಯ್ತು ನನಗೆ? ಇದು ಒಂದು ನೋ ಟ್ರೇಡಿಂಗ್ ಝೋನ್ ಆಗತ್ತೆ. ಇದನ್ನ ಬಿಟ್ಟು ಮೇಲ್ಗಡೆಗೆ ಹೊರಟರೆ, ಇದನ್ನ ಬ್ರೇಕ್ ಮಾಡಿ ಮೇಲ್ಗಡೆಗೆ ಹೊರಟರೆ ನಾವು ಏನ್ ಮಾಡ್ತೀವಿ? ವೇಟ್ ಮಾಡಿ ಈ ಕ್ಯಾಂಡಲಿನ ಮೇಲ್ಗಡೆ ಹೋದಂತಹ ಕ್ಯಾಂಡಲ್ ಏನಿರುತ್ತೆ ಅಂದ್ರೆ, ಇವಾಗ ಈ ಕ್ಯಾಂಡಲ್ ಈ ರೀತಿಯಾಗಿ ಕ್ಲೋಸ್ ಆಗುತ್ತೆ, ಹೌದಾ? ಈಗ ಈ ಕ್ಯಾಂಡಲ್ ಈ ರೀತಿ ಮೇಲ್ಗಡೆ ಇದ್ರ ವಿಕ್ಕು ಬಂದಿರುತ್ತೆ. ಓಕೆ, ವಿಕ್ಕು ಬಂದಿರುತ್ತೆ. ಈ ಕ್ಯಾಂಡಲ್ ಗ್ರೀನ್ ಅಲ್ಲಿ ಕ್ಲೋಸ್ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಅವಾಗ ಏನ್ ಮಾಡ್ತೀವಿ ಅಂದ್ರೆ, ಈ ಕ್ಯಾಂಡಲಿನ ಹೈಗೆ ನಾವು ಒಂದು ಲೈನ್ ಅನ್ನ ಡ್ರಾ ಮಾಡ್ಕೊಳ್ತೀವಿ. ಏನ್ ಮಾಡ್ತೀವಿ? ಈ ಕ್ಯಾಂಡಲಿನ ಹೈಗೆ ಒಂದು ಲೈನ್ ಅನ್ನ ಡ್ರಾ ಮಾಡ್ಕೊಂತೀವಿ. ನೆಕ್ಸ್ಟ್ ಸಬ್ಸಿಕ್ವೆಂಟ್ ಕ್ಯಾಂಡಲ್ ಯಾವಾಗ ಇದರ ಹೈನ ಬ್ರೇಕ್ ಮಾಡುತ್ತೋ, ಅವಾಗ ನಾವಿಲ್ಲಿ ಏನ್ ಮಾಡ್ತೀವಿ? ಒಂದು ಬೈ ಎಂಟ್ರಿನ ತಗೊಂತೀವಿ. ಸೇಮ್ ಗೋಸ್ ಸೆಲ್ ಪೊಸಿಷನ್. ಇದ್ರ ಮಧ್ಯದಲ್ಲಿ ಓಪನ್ ಆಗಿ ಪ್ರೈಸಸ್ ಕೆಳಗಡೆಗೆ ಬಂದು ಕ್ಲೋಸ್ ಆಗಿ ಅದರ ನೆಕ್ಸ್ಟ್ ಕ್ಯಾಂಡಲ್ ಈ ಒಂದು ಲೋನ್ ಎಂಗಲ್ಫ್ ಮಾಡಿದ ಮೇಲೆ ನಾವು ಮಾರ್ಕೆಟ್ ಅಲ್ಲಿ ಎಂಟ್ರಿಯನ್ನ ತಗೊಂತೀವಿ. ಕ್ಲಿಯರ್ ಇಲ್ಲಿವರೆಗೂ? ಓಕೆ. ಸೊ ಒಂದ್ ವೇಳೆ ಇಲ್ಲೇನಾದ್ರೂ ನಮಗೆ ಮಾರ್ಕೆಟ್ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗ್ಬಿಟ್ರೆ, ಒಂದು ವೇಳೆ ಇದು ನನ್ನ 3 ಕಾಲರ ಕ್ಯಾಂಡಲ್ ಇದು, ಹೌದಾ? ಈ ನನ್ನ 3 ಕಾಲರ ಕ್ಯಾಂಡಲಿನ ಮೇಲ್ಗಡೆಗೆ ಟ್ರೇಡ್ ಬಂದಾಗ, ಈಗ ಇದು ನಂದು 3 ಕಾಲರ ಕ್ಯಾಂಡಲ್ ಇದು. ಇವಾಗ ಈ 3 ಕಾಲರ ಕ್ಯಾಂಡಲಿನ ಮೇಲ್ಗಡೆ ಗ್ಯಾಪ್ ಅಪ್ಪಲ್ ಮಾರ್ಕೆಟ್ ಓಪನ್ ಆಯ್ತು ಅಂತ ಇಟ್ಕೊಳ್ಳೋಣ. ಅವಾಗ ಏನ್ ಮಾಡೋದು ಅಂತ ಹೇಳಿದ್ರೆ, ಅವಾಗ ಏನೊಂದು ಕ್ಯಾಂಡಲ್ ಕ್ರಿಯೇಟ್ ಆಗುತ್ತಲ್ಲ, ಕ್ಯಾಂಡಲ್ ಕ್ರಿಯೇಟ್ ಆಗ್ಲೇಬೇಕಲ್ಲ. ಒಂದು ಮೇಲ್ಗಡೆ ಏನಾದರೂ ಕ್ರಿಯೇಟ್ ಆಗಬೇಕು, ಇಲ್ಲ ಕೆಳಗಡೆ ಏನಾದರೂ ಕ್ರಿಯೇಟ್ ಆಗಬೇಕು. ಒಂದು ವೇಳೆ ಗ್ಯಾಪ್ ಅಪ್ಪಲ್ ಓಪನ್ ಆಗಿ ಪ್ರೈಸ್ ಏನಾದರೂ ಕೆಳಗಡೆ ಬರೋದಕ್ಕೆ ಶುರು ಮಾಡಿಕೊಂಡ್ರೆ, ಇದರ ಕೆಳಗಡೆಗೆ ಬರೋವರೆಗೂ ನಾವು ಟ್ರೇಡ್ ಅನ್ನ ಹಾಕೋದಿಲ್ಲ. ಇಲ್ಲೆಲ್ಲೂ ಎಂಟ್ರಿ ತಗೊಳ್ಳಲ್ಲ ನಾವು ಈ ಮೆಥಡ್ ಅಲ್ಲಿ. ನೋಡಿ, ನಾವು ಬೇರೆ ಅದಕ್ಕೆ ಹೇಳೋದು, ಯಾವ ಮೆಥಡ್ ನಾವು ಫಾಲೋ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಇದೇ ಉದ್ದೇಶಕ್ಕೆ. ನೆಕ್ಸ್ಟ್ ನಮಗೆ ಯಾವಾಗ ಈ ಒಂದು ಕ್ಯಾಂಡಲಿನ ಲೋ ಬ್ರೇಕ್ ಮಾಡ್ತಾನೋ ಅವಾಗ ಏನ್ ಮಾಡ್ಕೊಂತೀವಿ ನಾವಿಲ್ಲಿ? ಸೆಲ್ ಪೊಸಿಷನ್ ಅನ್ನ ತಗೊಳ್ತಕ್ಕಂಥದ್ದು.
ಒಂದ್ ವೇಳೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ ಅಂದ್ರೆ ಏನ್ ಮಾಡ್ತೀವಿ ನಾವು? ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಮೇಲ್ಗಡೆ ಬರ್ಬೇಕಾದ್ರೆ ನೆನ್ನೆಯ 3 ಕಾಲರ ಕ್ಯಾಂಡಲಿನ ಮೇಲ್ಗಡೆಗೆ ಕ್ಲೋಸ್ ಆಗಬೇಕು. ನೆಕ್ಸ್ಟ್ ಕ್ಯಾಂಡಲ್ ಅದನ್ನ ಎಂಗಲ್ಫ್ ಮಾಡಿದಾಗ ನಾವು ಎಂಟ್ರಿಯನ್ನ ತಗೊಂತೀವಿ. ರೈಟ್. ಸೊ ಇಲ್ಲಿ ನಮ್ಮ ರಿಸ್ಕ್ ಟು ರಿವಾರ್ಡ್ ಏನಿರುತ್ತೆ? ನಮ್ಮ ರಿಸ್ಕ್ ಟು ರಿವಾರ್ಡ್ 1:1 ಅಥವಾ 1:2 ಇರುತ್ತೆ. ಇದು ಒಂದು ದಿವಸಕ್ಕೆ ನಾವು ಎಷ್ಟು ಟ್ರೇಡ್ ಅನ್ನು ತಗೊಂತೀವಿ ಸರ್? ಒಂದು ಟ್ರೇಡು. ಎಷ್ಟು ಟ್ರೇಡ್ ಅನ್ನು ತಗೊಂತೀವಿ ನಾವು ಇಲ್ಲಿ? ಎಸ್. ಇದರಲ್ಲಿ ಒಂದು ದಿವಸಕ್ಕೆ ನಾವು ಒಂದೇ ಟ್ರೇಡ್ ಅನ್ನ ತಗೊಳ್ತಕ್ಕಂಥದ್ದು. ಇದನ್ನ ಚಾರ್ಟ್ ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಓಕೆ. ಎಷ್ಟು ನಿಮಿಷ ಚಾರ್ಟ್ ಹಾಕೋಣ? 5 ನಿಮಿಷ, 15 ನಿಮಿಷ? ಇದು ನನ್ನ ನೆನ್ನೆಯ 3 ಕಾಲರ ಕ್ಯಾಂಡಲ್, ಅಂದ್ರೆ ಇದು 5ನೇ ತಾರೀಕಿಂದು 3 ಕಾಲರ ಕ್ಯಾಂಡಲ್ ಇದು, ಹೌದಾ? ಮಾರ್ಕೆಟ್ ಏನಾಗೈತಿ ಇಲ್ಲಿ? ಅಪ್ ಆಗೈತಾ ಡೌನ್ ಆಗೈತಾ? ಬೆಲೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗೈತಾ ಲೋ ಅಲ್ಲಿ ಓಪನ್ ಆಗೈತಾ? ಇಲ್ಲಿ ಇದು ನನ್ನ ಈಗ ಮಾರ್ಕ್ ಮಾಡಿದಿನಲ್ಲ ಈ ಕ್ಯಾಂಡಲ್ ನನ್ನ 3 ಕಾಲರ ಕ್ಯಾಂಡಲ್ ಇದು, ಹೌದಾ? 4ನೇ ತಾರೀಕಿದು 3 ಕಾಲರ ಕ್ಯಾಂಡಲ್ ಇದು, ಹೌದು. ಈ ರೆಡ್ ಕಲರ್ ಕ್ಯಾಂಡಲ್ ಏನಿದೆ ಇದು ನಂದು 4ನೇ ತಾರೀಕಿನ 3 ಕಾಲರ ಕ್ಯಾಂಡಲು. ಏನಾಗಿದೆ ನೆಕ್ಸ್ಟ್ ಡೇ ಮಾರ್ಕೆಟ್ ಗ್ಯಾಪ್ ಅಪ್ಪಲ್ ಓಪನ್ ಆಗಿದೆ. ಗ್ಯಾಪ್ ಅಪ್ಪಲ್ ಓಪನ್ ಆಯ್ತು ಅಂತ ಹೇಳಿದ್ರೆ ಇದ್ರ ಮೇಲ್ಗಡೆಗೆ ಈ ಕ್ಯಾಂಡಲ್ ಆದ್ಮೇಲೆ ಏನ್ ಮಾಡ್ತೀವಿ ನಾವು? ಒಂದು ಲೈನ್ ಅನ್ನ ಡ್ರಾ ಮಾಡ್ಕೊಳ್ತೀವಿ, ಹೌದಾ? ಮೇಲ್ಗಡೆ ಹೋಗ್ಲೇ ಇಲ್ಲ ಇವನು ಇಲ್ಲಿ. ಏನಾಯ್ತು? ಪ್ರೈಸಸ್ ಇದಕ್ಕಿಂತ ಕೆಳಗಡೆಗೆ ಬಂದು ಡ್ರಾಪ್ ಆಗೋದಕ್ಕೆ ಶುರುವಾಯ್ತು, ಹೌದಾ ಸರ್? ಸೊ ಏನ್ ಮಾಡಿದ್ವಿ ನಾವಿಲ್ಲಿ? ಇದ್ರ ಕೆಳಗಡೆಗೆ ಬಂದು ಕ್ಲೋಸ್ ಆಗಿರೋ ಕ್ಯಾಂಡಲ್ ಇದು, ಇದನ್ನ ಎಂಗಲ್ಫ್ ಮಾಡಿರೋ ಕ್ಯಾಂಡಲ್ ಇದು. ಸೊ ಇಲ್ಲಿಂದ ನಾವಿಲ್ಲಿ ನೋಡಿದ್ರೆ ಇಲ್ಲಿಂದ ಎಷ್ಟು ಹೋಗಿದೆಯೋ ಅಷ್ಟು ನನಗೆ ಕೆಳಗಡೆ ಟಾರ್ಗೆಟ್ ಬಂದಿದೆಯಾ? ಹ? ಆಮೇಲೆ ಒಂದ್ ವೇಳೆ ನಾವು ಇಲ್ಲಿ ನೋಡಿದಾಗ ಇಲ್ಲೇನಾಗಿದೆ? ಇದಕ್ಕಿಂತ ಕೆಳಗಡೆಗೆ ಬಂದು ಈ ಒಂದು ಲೈನಿನ ಮೇಲ್ಗಡೆಗೆ ಹೋಗಿ ಕ್ಯಾಂಡಲ್ ಕ್ಲೋಸ್ ಆಗಿದಾನೆ ಆಗಿಲ್ವಾ? ದರ್ಶನ್ ಸರ್, ಗೌಡ್ರೆ. ಓಕೆ, ಅಂದ್ರೆ ಏನ್ ಮಾಡ್ತೀವಿ ನಾವು? ಈ ಕ್ಯಾಂಡಲಿನ 1:1 ಟಾರ್ಗೆಟ್ ಮಾಡ್ತೀವಿ, ಹೌದಾ? ಮುಂದೆ ಏನಾಗಿದೆ ಬೇಡ ನೋಡೋಣ. ಏನಾಗಿದೆ ಏನಿಲ್ಲ ನೋಡೋಣ. 1:1 ಬಂದಿದೆಯಾ ಇಲ್ಲ ನನಗೆ? ನೋಡೋಣ. ಇದು 1:1 ಮಾರ್ಕ್ ಮಾಡ್ಕೊಂಡಿದ್ದೀನಾ? ಓಕೆ. ಏನಾಯ್ತು ಸರ್ ಇಲ್ಲಿ? 1:2 ಬಂದಿದ್ಯಾ? ಗೊತ್ತಿಲ್ಲ. ಇನ್ನೂ ಗೊತ್ತಿಲ್ಲಲ್ಲ. ಹ್ಮ್. ಇವತ್ತಿನ ದಿವಸ ಏನಾಗಿದೆ? ಇವತ್ತಿನ ದಿವಸ ಮಾರ್ಕೆಟು ನೆನ್ನೆಯ 3 ಕಾಲರ ಕ್ಯಾಂಡಲಿನ ಕೆಳಗಡೆಗೇನೆ ಕ್ಲೋಸ್ ಆಗಿದೆ. ಅಂದ್ರೆ ಅದ್ರ ಒಳಗಡೆನೆ ಓಪನ್ ಆಗಿರತಕ್ಕಂಥದ್ದು. ಗ್ಯಾಪ್ ಅಪ್ಪು ಆಗಿಲ್ಲ, ಗ್ಯಾಪ್ ಡೌನು ಆಗಿಲ್ಲ ಇಲ್ಲಿ. ಇದೇ ತಾನೇ ಸರ್ ನಾನು 3 ಕಾಲರ್ ಕ್ಯಾಂಡಲ್? ನನ್ನ ನೆನ್ನೆಯ 3 ಕಾಲರ ಕ್ಯಾಂಡಲ್ ಯಾವುದು? ಇದೇ ತಾನೇ. ಇದ್ರ ಕೆಳಗಡೆಗೆ ಬಂದು ಕ್ಲೋಸ್ ಆಗಿರೋ ಕ್ಯಾಂಡಲ್ ಯಾವುದು? ಇದು. ಇಲ್ಲಿ ಬಂದು ಇದಕ್ಕಿಂತ ಕೆಳಗಡೆ ಹೋಗಿದೆಯಾ? ಮಾರ್ಕೆಟ್ ಹೋಗ್ಬೇಕಾಗಿತ್ತು, ಬಟ್ ಏನಾಯ್ತು? ಹಿಟ್ ಆಯ್ತು. ನೋಡಿ, ಎವ್ರಿ ಡೇ ಇಸ್ ನಾಟ್ ಅ ಸಂಡೇ. ಮಾರ್ಕೆಟ್ ಅಲ್ಲಿ ಲಾಭನೂ ಇರುತ್ತೆ, ನಷ್ಟನೂ ಇರುತ್ತೆ. ಮಾರ್ಕೆಟ್ ಅಲ್ಲಿ ಲಾಭನೂ ಇರುತ್ತೆ, ನಷ್ಟನೂ ಇರುತ್ತೆ. ಮಾರ್ಕೆಟ್ ಫ್ಲಾಟು ಇರುತ್ತೆ, ಟ್ರೆಂಡಿಂಗ್ ಅಲ್ಲೂ ಇರುತ್ತೆ. 3ನೇ ತಾರೀಕಿಂದ ಏನಾಯ್ತು ನೋಡೋಣ. 3ನೇ ತಾರೀಕಿಂದ ಏನಾಯ್ತು ಸರ್? ಇಲ್ಲಿ ಮಾರ್ಕೆಟ್ ಗ್ಯಾಪ್ ಅಪ್ಪಲ್ ಓಪನ್ ಆಯ್ತಾ? ಇದು ನನ್ನ 3 ಕಾಲರ ಕ್ಯಾಂಡಲ್ ಯಾವ್ದು? ಇದು ನನ್ನ 3 ಕಾಲರ ಕ್ಯಾಂಡಲ್, 2ನೇ ತಾರೀಕು 3 ಕಾಲರ ಕ್ಯಾಂಡಲ್ ಇದು. ಹಾ. ಗ್ಯಾಪ್ ಅಪ್ಪಲ್ ಓಪನ್ ಆಯ್ತು. ಗ್ಯಾಪ್ ಅಪ್ಪಲ್ ಓಪನ್ ಆಗಿ ಈ ರೀತಿ ಮಾರ್ಕ್ ಮಾಡ್ಕೊಂಡ್ವಿ ನಾವು. ಎಸ್, ನೋ, ಮೇ ಬಿ. ಆಮೇಲೆ ಏನಾಯ್ತು? ಇದ್ರ ಮೇಲ್ಗಡೆಗೆ ಹೋಗಿ ಇಲ್ಲಿ ಕ್ಲೋಸಿಂಗ್ ಕೊಟ್ಟು ಮಾರ್ಕೆಟ್ ಮೇಲ್ಗಡೆಗೆ ಹೋಗಿದೆಯಾ ಹೋಗಿಲ್ವಾ? ನೆಕ್ಸ್ಟ್ ಡೇಗೆ ಹೋಗಿದೆ, ತೊಂದರೆ ಇಲ್ಲ. ಯಾಕೆ ನಾವು ನೋಡ್ತಾ ಇರೋದು 15 ನಿಮಿಷದ ಚಾರ್ಟ್. 5 ನಿಮಿಷದ ಚಾರ್ಟ್ ಹಾಕಿದ್ರೆ ಟಕ್ಕ ಟಕ್ಕ ಅಂತ ರಿಸಲ್ಟ್ ಸಿಕ್ಬಿಡ್ತಾವ ನಮಗೆ. ಯಾವ್ದಕ್ರೆ? 3ನೇ ತಾರೀಕ? ಬನ್ನಿ ಇವಾಗ ಇಲ್ಲೇನ್ ಮಾಡೋಣ? 3ನೇ ತಾರೀಕಿಗೆ ಹಾಕೊಂಡು ನೋಡೋಣ.
ಏನಾಯ್ತು ಇಲ್ಲಿ? ಈ ಒಂದು ಕ್ಯಾಂಡಲ್ ಏನ್ ಮಾಡಿದೆ, ನನಗೆ ಹೈನ ಬ್ರೇಕ್ ಮಾಡಿದೆ. ಹೌದಾ? ಆದ್ರೆ ನಾನು ನನ್ನೇ ಲೋನ ಬ್ರೇಕ್ ಮಾಡ್ಲೇ ಇಲ್ಲಲ್ರಿ ಇವನು. ನನ್ನೇ ಕೊನೆ ಕ್ಯಾಂಡಲಿನ ಲೋನ ಬ್ರೇಕ್ ಮಾಡ್ಲೇ ಇಲ್ವಲ್ಲ. ಹಾ. ಕೊಟ್ಟಿದ್ದಾನ ಸರ್? ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇವಾಗ ನಾವು ನೋಡ್ತಾ ಇರೋದು ಬ್ಯಾಂಕ್ ನಿಫ್ಟಿಯ 5 ನಿಮಿಷದ ಚಾರ್ಟ್. ಕರೆಕ್ಟಾ? ಸೊ ಈ 5 ನಿಮಿಷದ ಚಾರ್ಟ್ ಅಲ್ಲಿ ಏನಾಗಿದೆ, ಮಾರ್ಕೆಟ್ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಿದೆ. ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಿದೆ ಅಂತ ಹೇಳಿದ್ರೆ ಏನ್ ಮಾಡ್ತೀವಿ? ಯಾವ ಮೊದಲನೇ ಕ್ಯಾಂಡಲ್ ಇದೆ ಅದರ ಹೈನ ಮಾರ್ಕ್ ಮಾಡ್ಕೊಂತೀವಿ. ಕರೆಕ್ಟ್? ಈ ಒಂದು ಹೈನ ಮಾರ್ಕ್ ಮಾಡ್ಕೊಂತೀವಿ. ನಿನ್ನೆಯ ಕೊನೆಯ ಕ್ಯಾಂಡಲಿನ ಲೋನ ಮಾರ್ಕ್ ಮಾಡ್ಕೊಂತೀವಿ. ಸೊ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಿರೋದ್ರಿಂದ ಒಂದು ವೇಳೆ ಏನಾದರೂ ಈ ಒಂದು ಕ್ಯಾಂಡಲಿನ ಮೇಲ್ಗಡೆಗೆ ಮಾರ್ಕೆಟ್ ಬಂದು ಕ್ಲೋಸ್ ಆದರೆ, ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆ, ಇಲ್ಲಿ ಇವತ್ ಇಲ್ಲಿ ಮೂರನೇ ಕ್ಯಾಂಡಲ್ ಏನಾಗಿದೆ, ಈ ಒಂದು ಹೈನ ಬ್ರೇಕ್ ಮಾಡಿ ಮೇಲ್ಗಡೆ ಕ್ಲೋಸ್ ಆಗಿದೆ. ಎಸ್. ಸೊ ಹಾಗಾಗಿ ಇಲ್ಲಿ ಏನ್ ಮಾಡ್ತೀವಿ, ನಾವು ಇಲ್ಲಿಂದ ಒಂದು ಬೈ ಎಂಟ್ರಿಯನ್ನ ತಗೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತೀವಿ. ಆಮೇಲೆ ಏನ್ ಮಾಡ್ತೀವಿ, ಸ್ಟಾಪ್ ಲಾಸ್ ಬೇಕು ಅಂತ ಹೇಳಿದ್ರೆ ಕಡಿಮೆಗೆ ಇಟ್ಕೊಂತೀವಿ. ಸೊ ಇವಾಗ ಏನಾಯ್ತು, ನಮ್ಮ ರಿಸ್ಕ್ ರಿವಾರ್ಡು 1:3 ಆಯ್ತು. ಇಲ್ಲಿ ನೋಡ್ಬೋದು ನಾವು, ಆರಾಮಾಗಿ ನಮಗೆ 1:1 ಟಾರ್ಗೆಟ್ ಕೊಟ್ಟು ಹೋಗಿದ್ದಾನೆ ಇಲ್ಲಿ. ಹೌದಾ? ಸೊ ಸ್ನೇಹಿತರೆ, ಇದಿತ್ತು ಇವತ್ತಿನ ಒಂದು ಸ್ಟ್ರಾಟಜಿ. ಸೊ ಸ್ನೇಹಿತರೆ, ಇದಿತ್ತು ಇವತ್ತಿನ ಈ ಒಂದು ಸ್ಟ್ರಾಟಜಿ. ನಿಮಗೆ ಹೊಸದಾಗಿ ಏನೋ ಕಲಿಯೋದಕ್ಕೆ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಸೊ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಅಥವಾ ಡೌಟ್ಸ್ ಇದ್ರೆ ಕಮೆಂಟ್ಸ್ಗಳಲ್ಲಿ ತಿಳಿಸಿ. ಹಾಗೂ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ, ವಿಡಿಯೋನ ಫಸ್ಟ್ ಟೈಮ್ ನೋಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.